14ನೇ ಅಧ್ಯಾಯದಲ್ಲಿ ನಾವು 3 ವಿಷಯಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಮೊದಲನೇ ವಿಷಯ, ಯೇಸು ಕ್ರಿಸ್ತನು ಚೀಯೋನ್ ಪರ್ವತದ ಮೇಲೆ ನಿಂತುಕೊಂಡಿರುವುದನ್ನು ನಾವು ನೋಡ್ತಾ ಇರ್ತೇವೆ. ಯೇಸು ಕ್ರಿಸ್ತನು ಚೀಯೋನ್ ಪರ್ವತದ ಮೇಲೆ 1,44,000 ಯಹೂದ್ಯರ ಸ್ವಾರ್ಥಿಕರ ಸಂಗಡ ಅವರು ನಿಂತುಕೊಂಡಿರುವುದನ್ನು ಇಲ್ಲಿ ಕಂಡು ಬರ್ತಾ ಇದೆ. ಎರಡನೇದಾಗಿ ನಾವು ನೋಡುವಂಥದ್ದು 3 ದೇವದೂತರುಗಳು ಸ್ವಾರ್ಥವನ್ನು ಸಾರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಮೂರನೇದಾಗಿ ನಾವು ನೋಡುವಂಥದ್ದು 14ನೇ ವಾಕ್ಯದಿಂದ 20ನೇ ವಚನವರೆಗೆ ನಾವು ನೋಡುವಂಥದ್ದು, ಅಲ್ಲಿ 3 ದೇವದೂತರುಗಳು ಭೂಮಿಯ ಪೈರು ಮಾಗಿ ಒಣಗಿದೆ, ಅದನ್ನು ಕೊಯ್ಯುವುದಕ್ಕಾಗಿ ಅವರು ತಯಾರಾಗಿ ನಿಂತಿರುವುದನ್ನು ನಾವು ನೋಡುವಂಥವರಾಗಿ ಇದ್ದೇವೆ. ಈ ವಿಷಯಗಳು ನಾವು ಮೊದಲನೇ ಭಾಗವಾಗಿ ನಾವು ನೋಡುವಂಥದ್ದು 1ನೇ ವಚನದಲ್ಲಿ, 14ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೇವೆ. ಯೋಹಾನು ಒಂದು ದರ್ಶನವನ್ನು ಕಾಣ್ತಾನೆ. ಅದನ್ನು ನೋಡುವಂಥದ್ದು ಚೀಯೋನ್ ಪರ್ವತದ ಮೇಲೆ ಯೇಸು ಕ್ರಿಸ್ತನು 1,44,000 ಯಹೂದ್ಯರ ಸ್ವಾರ್ಥಿಗರ ಸಂಗಡ ನಿಂತಿರುವುದನ್ನು ಆತನು ನೋಡ್ತಾನೆ. ಅಂದರೆ ಯಜ್ಞದ ಕುರಿಮರಿ ಆದ ಯೇಸು ಚೀಯೋನ್ ಪರ್ವತದ ಮೇಲೆ ನಿಂತುವನಾಗಿ ಕಂಡನು ಅಂಥೇಳಿ ಯೋಹಾನ್ ಬರಿತಾ ಇದ್ದಾನೆ. ಹಾಗಾದರೆ ಯೇಸು ನಿಂತುಕೊಂಡಿರುವುದು ಅದು ಚೀಯೋನ್ ಪರ್ವತ. ಇದು ಝಾಯನ್ ಅದಕ್ಕೆ ಝಾಯನ್ ಇನ್ ಯೆರೂಸಲೇಮ್ ಅಂತ ಕೂಡ ಹೇಳ್ತಾರೆ, ಚೀಯೋನ್ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ದಾವೀದ ರಾಜಧಾನಿಯಾಗಿ ಇದ್ದಂಥ ಒಂದು ಸ್ಥಳವಿದು. ಇಲ್ಲಿಯೇ ಈ ಸ್ಥಳದಿಂದಲೇ ಯೇಸು ಬರುವಂಥ ದಿನಗಳಲ್ಲಿ ಬರುವಂಥ ಸಮಯದಲ್ಲಿ ಈ ಲೋಕವನ್ನು ಆಳ್ವಿಕೆ ಮಾಡುವುದು ಇದೇ ಸ್ಥಳದಿಂದ ಆಳ್ವಿಕೆ ಮಾಡುವಂಥವನಾಗಿ ಇದ್ದಾನೆ. ಅದು ಮಾತ್ರವಿಲ್ಲ, ಇದು 1,44,000 ಯೂದರ ಸ್ವಾರ್ಥಿಕರು ಅವ್ರ ಹೆಣೆಯ ಮೇಲೆ ಇದ್ದಂಥ ಹೆಸರು, ತಂದೆಯಾದ ನಾಮವನ್ನು ಧರಿಸಿಕೊಂಡವರಾಗಿ ಇದ್ದರು. ಇದನ್ನು ನಾವು 7ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡಿದ್ದೇವೆ, ಅವ್ರ ಹೆಣೆಯ ಮೇಲೆ ಹಾಕಿದ್ದು. ಆದುದರಿಂದ ಪ್ರಿಯರೇ, ಇವರು ಯಾವುದೇ ಒಂದು ಅವರಿಗೆ ಹಾನಿ ಬರದಂತೆ, ಅಂದರೆ ಉಪದ್ರ ಕಾಲದಲ್ಲಿ ಅವರು ಸೇವೆ ಮಾಡಿದರು, ಉಪದ್ರ ಕಾಲದಲ್ಲಿ ಅವರು ಹೋಗಿ ಸ್ವಾರ್ಥವನ್ನು ಸಾರಿದರು, ಅನೇಕ ಜನರನ್ನು ಯೇಸು ಕಡೆ ತಿರುಗಿಸಿದರು, ಅವರು ಮಹತ್ವ ಕಾರ್ಯಗಳನ್ನು ಮಾಡಿದರು, ಎಲ್ಲವನ್ನು ಆಗ್ತಾಯಿತ್ತು. ಅದು ಸಂಕಟ ಕಾಲದಲ್ಲಿ ಆಗ್ತಾಯಿತ್ತು. ಆದರೆ ಇದರಲ್ಲಿ ಇಷ್ಟು ಜನ ಇದ್ದರು, ಅಂದರೆ 1,44,000 ಸ್ವಾರ್ಥಿಕರಲ್ಲಿ ಒಬ್ಬರು ಕೂಡ ಅದರಿಂದ ಕಾರಣವಾಗಿರಲಿಲ್ಲ. ಎಲ್ಲರೂ ಇದ್ದಾಗೆ ಇದ್ದಾರೆ. ಕಾರಣವೇನೆಂದರೆ ದೇವರು ಅವರಿಗೆ ಸುರಕ್ಷಿತವನ್ನು ಕೊಟ್ಟಿದ್ದ ಕಾರಣ. ಇದೇ ಅವರು ಸುರಕ್ಷಿತವಾಗಿ ಇದ್ದಂಥ ವ್ಯಕ್ತಿಗಳು. ಇನ್ನೊಂದು ಕಾರ್ಯ ಕೂಡ ನಾವು ನೋಡ್ತೇವೆ. ಇನ್ನೊಂದು ವಿಷಯ ಇವ್ರ ಸಂಬಂಧವಾಗಿ ಹೇಳಲ್ಪಟ್ಟಿರೋದು ಏನೆಂದರೆ, 4ನೇ ವಚನದಲ್ಲಿ ನಾವು ನೋಡುವಂಥದ್ದು ಏನೆಂದರೆ, ಸ್ವಲ್ಪ ಅದನ್ನು ಓದ್ಕೊಳ್ಳೋಣ. 14ನೇ ಅಧ್ಯಾಯ 4ನೇ ವಚನ ಸ್ವಲ್ಪ ಓದ್ಕೊಳ್ಳೋಣ. ಸ್ತ್ರೀ ಸವಾಸದಿಂದ ಮಲಿನರಾಗದವರು ಇವರೇ. ಸ್ತ್ರೀ ಸವಾಸದಿಂದ ಮಲಿನ ಆಗಿದ್ದವರೇ ಇವರೇ ಅಂತ ಹೇಳಿ ಬರೆಯಲ್ಪಟ್ಟಿದೆ. ಅಂದರೆ ಇದು ಏನಂತ ನಮಗೆ ಅರ್ಥವಾಗಬೇಕು ಅಂತ ಹೇಳಿ ನಾವೀಗ ಸ್ವಲ್ಪ ಮಟ್ಟಿಗೆ ನೋಡೋಣ. ನಾವು ನೋಡಿದ್ದೇವೆ, ಸ್ತ್ರೀ ಅಂತ ಹೇಳುವಾಗ ಅದನ್ನು ಅದನ್ನು ತೋರಿಸುವುದೇ ಬೈಬಲ್ನಲ್ಲಿ ಇಸ್ರಾಯೇಲನ್ನು ತೋರಿಸುವಂಥದ್ದಾಗಿ ಇದೆ. ಈಗಾಗಲೇ ಕೂಡ ನಾವು ನೋಡಿದ್ದೇವೆ, ಆ ಸ್ತ್ರೀನ ಕುರಿತು ನಾವು ನೋಡಿದ್ದೇವೆ. ಅದು ಯಾರಾಗಿತ್ತು? ಇಸ್ರಾಯೇಲ್ ದೇಶಕ್ಕೆ ಒಪ್ಪಿಸಲಾಗಿ ಇರ್ತದೆ.
ಒಂದು ಸ್ತ್ರೀ ಅಂತ ಹೇಳಿ ಅಲ್ಲಿ ನೋಡ್ತಾ ಇದ್ದೇವೆ. ಇಸ್ರಾಯೇಲ್ ದೇಶವನ್ನು ದೇವರು ಅವರಿಗೆ ಆಜ್ಞಿಸಿದ್ದು ಏನಂದರೆ, ಯೆಹೋವ ದೇವನನ್ನು ಬಿಟ್ಟು ಬೇರೆ ಯಾವ ದೇವರನ್ನು ಅವನು ಆರಾಧಿಸಬಾರದು, ಯಾವ ಒಂದು ಮೂರ್ತಿ ಪೂಜೆಗಳನ್ನು ಮಾಡಬಾರ್ದು, ವಿಗ್ರಹ ಆರಾಧನೆಗಳನ್ನು ಮಾಡಬಾರ್ದು ಅಂತ ಹೇಳಿ ನೋಡ್ತಾ ಇದ್ದೇವೆ. ಆದರೆ ಇವರು ಮಾಡ್ತಾ ಇರುವಂಥ ಕಾರ್ಯಗಳು ಏನಂದರೆ, ಆ ಯೆಹೋವನ ದೇವರನ್ನು ಬಿಟ್ಟು ಅವರು ಮೂರ್ತಿಗಳನ್ನು ಆರಾಧಿಸ್ತಾ ಇದ್ದರು. ಗುಪ್ತವಾಗಿ ವಿಗ್ರಹಗಳನ್ನು ಆರಾಧಿಸ್ತಾ ಇದ್ದರು ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಇವ್ರನ್ನ ಯೇಸು ಹೇಳುವಂಥದ್ದು ಏನಂದರೆ, ಜಾರವತ್ತ ಮಾಡುವಂಥ ಸ್ತ್ರೀ ಅಂತ ಹೇಳಿ ಇಸ್ರಾಯೇಲ್ನು ಹೇಳ್ತಾ ಇದ್ದರು. ಹಾಗಾದರೆ ಪ್ರಿಯರೇ, ಇಸ್ರಾಯೇಲ್ನ ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇಸ್ರಾಯೇಲಿಂದ ಬಂದಂಥ ಈ 144,000 ಸ್ವಾರ್ಥಿಕರು ಆ ಥರವಾದ ಜಾರವತ್ತ ಸ್ತ್ರೀಯಾಗಿ ಇರಲಿಲ್ಲ. ಯಾವ ಒಂದು ಮೂರ್ತಿ ಪೂಜೆಗಳನ್ನು ಅವರು ಮಾಡಿರಲಿಲ್ಲ, ಯಾವ ವಿಗ್ರಹ ಆರಾಧನೆಗಳನ್ನು ಅವರು ಮಾಡಿಲ್ಲ. ಯೇಸುವಿಗೆ ಅವರು ನಂಬಿಕಸ್ಥರಾಗಿ ಅವರು ಜೀವಿಸ್ತಾ ಇದ್ದರು. ಇದನ್ನೇ ಅವ್ರನ್ನ ಇಲ್ಲಿ ಹೊಗಳ್ತಾ ಇದ್ದಾನೆ ಯೇಸು. ಅವರು ಸ್ತ್ರೀಯ ಸಂಬಂಧ ಮಾಡಿಲ್ಲ ಅಂಥೇಳಿ ಅವರು ಹೇಳ್ತಾ ಇರೋದು. ಹಾಗಾದರೆ ಇಷ್ಟು ಒಂದು ಶುದ್ಧವಾಗಿ ಅವ್ರ ಜೀವಿತವನ್ನು ಈ ಲೋಕದಲ್ಲಿ ಇರುವಾಗಲೇ ಅವರು ಮಾಡಿದರು ಅಂಥೇಳಿ ನೋಡ್ತಾ ಇದ್ದೇವೆ. ಎರಡನೇ ಭಾಗವಾಗಿ ನಾವು ನೋಡುವಂಥದ್ದು ಪ್ರಕಟಣೆ 14ನೇ ಅಧ್ಯಾಯ 6ರಿಂದ 13ನೇ ವಚನವರೆಗೆ ನಾವು ನೋಡ್ತೇವೆ. ಇಲ್ಲಿ 3 ದೇವದೂತರುಗಳು ಕುರಿತು ಇಲ್ಲಿ ಹೇಳಲ್ಪಟ್ಟಿದೆ. ಯೋಹಾನ ನೋಡುವಂಥದ್ದು ಏನೆಂದರೆ, 3 ದೇವದೂತರುಗಳು ಗಗನದಲ್ಲಿ ಅವರು ಹಾರಾಡ್ತಾ ಇರೋದನ್ನು ನೋಡ್ತಾ ಇದ್ದಾನೆ. ಅವರಿಗೆ ಒಂದು ನಿರ್ದಿಷ್ಟ ಒಂದು ಕೆಲಸವನ್ನು ದೇವರು ಕೊಟ್ಟಿದ್ದಾನೆ. ಮೊದಲನೇ ದೇವದೂತನು ಅವನು ಮಾಡುವಂಥ ಕೆಲಸವೇನೆಂದರೆ, ಅವನು ಆಹ್ವಾನಿಸ್ತಾನೆ, ಲೋಕದಲ್ಲಿ ಇರುವಂಥ ಜನರನ್ನು ಆಹ್ವಾನಿಸ್ತಾ ಇದ್ದಾನೆ. ಇದನ್ನೇ ನಾವು 6 ಮತ್ತು 7ನೇ ವಚನದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಹೇಗೆ ಅವನು ಆಹ್ವಾನಿಸ್ತಿದ್ದಾನೆ ಅಂದರೆ, ಪರಲೋಕಕ್ಕೆ ಬರುವುದಕ್ಕೆ ಹೇಗೆ ಸ್ವಾರ್ಥವನ್ನು ಸಾರ್ತಾ ಇದ್ದಾನೆ. ಅವನು ಲೋಕದ ಜನರು ಅಂದರೆ ಈ ಉಪದ್ರ ಕಾಲದಲ್ಲಿಯೇ ಲೋಕದ ಜನರಿಗೆ ಸ್ವಾರ್ಥವನ್ನು ಸಾರುವಂಥ ಈ ದೇವದೂತನನ್ನು ನಾವು ನೋಡ್ತಾ ಇದ್ದೇವೆ. ಇವನು ಲೋಕವೆಲ್ಲ ಹಾರ್ತಾ ಅವರು ಸ್ವಾರ್ಥವನ್ನು ಸಾರುವುದನ್ನು ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಲೋಕದಲ್ಲಿ ದೇವರು ನಮ್ಮ ಸ್ವಾರ್ಥ ಸಾರುವುದಕ್ಕೆ ಮನುಷ್ಯನ ಹೊರತು ಬೇರೆ ಯಾರಿಗೂ ಕೊಟ್ಟಿಲ್ಲ. ಮನುಷ್ಯನೇ ಅದನ್ನು ಸಾರಬೇಕಾಗಿತ್ತು. ಅದು ವಿಶ್ವಾಸಿಗಳೇ ಸ್ವಾರ್ಥವನ್ನು ಸಾರಬೇಕಂತ ಹೇಳಿ ದೇವರು ಆಜ್ಞಿಸಿದ್ದು ಕೂಡ ನಾವು ನೋಡಿದ್ದೇವೆ. ಆದರೆ ಇಲ್ಲಿಯೂ ಒಂದು ವಿಶೇಷವಾಗಿ ನಾವು ನೋಡ್ತಾ ಇರೋದು, ದೇವದೂತನು ಸಾರ್ತಾ ಇದ್ದಾನೆ. ಒಂದು ದೇವದೂತನು ಸಾರ್ತಾ ಇರೋದಾದರೆ ಅದಕ್ಕೆ ಕಾರಣವೇನು ಅಂತ ಹೇಳಿ ನಾವು ನೋಡುವುದಾದರೆ, ನಿಜವಾಗಿ ಸ್ವಾರ್ಥ ಸಾರುವಂಥ ಕೆಲಸ ಅದು ಸಭೆಗೆ ಸಂಬಂಧಪಟ್ಟದ್ದು. ಆದರೆ ಇಲ್ಲಿಯೋ ಈ ಲೋಕದಲ್ಲಿಯೋ ಉಪದ್ರ ಕಾಲದಲ್ಲಿ ಸಭೆ ಇಲ್ಲದ ಕಾರಣದಿಂದ, ಸಭೆ ಲೋಕದಲ್ಲಿ ಇಲ್ಲದ ಕಾರಣದಿಂದ ಈ ಒಂದು ಕೆಲಸವನ್ನು ಅವನು ಒದಗಿಸಿಕೊಟ್ಟಿರೋದು ಆತನ ದೇವದೂತನಿಗೆ ಕೊಟ್ಟಿದ್ದಾನೆ. ಆದುದರಿಂದ ಈ ಒಂದು ದೇವದೂತನು ಮಾಡ್ತಾ ಇರುವಂಥ ಕೆಲಸವೇನೆಂದರೆ, ಆತನು ಲೋಕಕ್ಕೆ ಸ್ವಾರ್ಥವನ್ನು ಸಾರುವಂಥವನಾಗಿ ಇದ್ದಾನೆ. ಎಲ್ಲ ದೇಶಗಳಿಗೂ, ಎಲ್ಲ ಕುಲಕ್ಕೂ, ಎಲ್ಲ ಭಾಷೆಗಳಿಗೂ ಅವನು ಹೇಳ್ತಾ ಇದ್ದಾನೆ. ದೇವರ ಕನಿಕರ ಹೃದಯವನ್ನು ಅವರಿಗೆ ತಿಳಿಸ್ತಾ ಇದ್ದಾನೆ. ಅವ್ರ ಕೋಪವನ್ನು ಕೂಡ ತಿಳಿಸ್ತಾ ಇದ್ದಾನೆ. ಆದ್ದರಿಂದ ಒಂದು ಕಡೆ ಒಂದು ಅವಕಾಶ ನಿಮಗೆ ಅಂತ ಹೇಳಿ ಅವರಿಗೆ ಒಂದು ಕರೆಯನ್ನು ಕೊಡ್ತಾ ಇದ್ದಾನೆ. ಎರಡನೇ ದೇವದೂತನನ್ನು ನೋಡ್ತೇವೆ 8ನೇ ವಚನದಲ್ಲಿ. ಈತನು ಮಾಡುವಂಥ ಕ್ರಿಯೆವೇನೆಂದರೆ, ಕ್ರಿಸ್ತ ವಿರೋಧಿಯ ವ್ಯವಸ್ಥೆಗಳ ವಿನಾಶ ಅಂತ ಹೇಳಿ ಅವರು ಹೇಳ್ತಾ ಇದ್ದಾನೆ. ನೀವು
ಕ್ರಿಸ್ತ ವಿರೋಧಿಯನ್ನು ನೀವು ಹಿಂಬಾಲಿಸ್ತಾ ಇದ್ದರೆ ನಿಮಗೆ ಬರುವಂಥದ್ದು ವಿನಾಶವೇ ಅಂತ ಹೇಳಿ ಎಚ್ಚರಿಸುವಂಥವನಾಗಿ ನಾವು ನೋಡ್ತಾ ಇದ್ದೇವೆ. ಇದನ್ನೇ ನಾವು ನೋಡುವಂಥದ್ದು 8ನೇ ವಚನದಲ್ಲಿ. ಅದು ನಿಶ್ಚಿತವಾಗಿ ಹೇಳ್ತಾ ಇದ್ದಾನೆ, ನೀವು ಅವನ ಹಿಂಬಾಲಿಸ್ತಾ ಇದ್ದರೆ ನೀವು ಪರಲೋಕಕ್ಕೆ ಬರಲಿಕ್ಕೆ ಅಸಾಧ್ಯ. ನೀವು ಕೂಡ ಅವನ ಸಂಗಡ ಪಾತಾಳಕ್ಕೆ ಹೋಗಬೇಕಂತ ಹೇಳಿ ಆತನು ಎಚ್ಚರಿಸ್ತಾ ಇದ್ದಾನೆ. ಮೂರನೇ ದೇವದೂತನು ಅವನು ಮಾತಾಡುವಂಥದ್ದು ವಿಷಯಗಳನ್ನು ನಾವು ಈಗ ನೋಡೋಣ. 9ನೇ ಅಧ್ಯಾಯ 9 ಮತ್ತು 9ರಿಂದ 11ನೇ ವಚನವರೆಗೆ 14ನೇ ಅಧ್ಯಾಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. 14ನೇ ಅಧ್ಯಾಯ 9ರಿಂದ 11 ವಚನವರೆಗೆ. ಅವನು ಹಿಂದೆ ಮೂರನೆಯವನಾದ ಒಬ್ಬ ದೇವದೂತನು ಬಂದು ಯಾವನಾದರೂ ಮೊದಲನೆಯ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡುತ್ತಾನೆ, ತನ್ನ ಹಣೆಯ ಮೇಲಾಗಲಿ ಕೈ ಮೇಲಾಗಲಿ ಗುರುತು ಹಾಕಿಸಿಕೊಂಡರೆ ಅವನು ಸಹ ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನು ಬೆರೆಸದೆ ಹಾಕಿದ್ದ ದೇವರ ರೌದ್ರವೆಂಬ ದ್ರಾಕ್ಷರಸವನ್ನು ಕುಡಿಯುವನು. ಪರಿಶುದ್ಧ ದೇವದೂತರು ಮುಂದೆಯೂ ಯಜ್ಞದ ಕುರಿಯದಾತನ ಮುಂದೆಯೂ ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವವನು. ನೀವು ನೋಡ್ತಾ ಇದ್ದೇವೆ, ಆ ಮೂರ್ತಿಯನ್ನು ದೇವಾಲಯದಲ್ಲಿ ಆ ಸುಳ್ಳು ಪ್ರವಾದಿ ಇಟ್ಟಂಥ ಆ ಮೂರ್ತಿಯನ್ನು ಆರಾಧಿಸ್ತಾ ಇರುವಂಥ ಜನರಿಗೆ ಹೇಳ್ತಾ ಇದ್ದಾನೆ. ಮತ್ತು ಅವನು ಕೊಟ್ಟಂಥ ಮುದ್ರೆ ಹೆಣದ ಮೇಲೆ ಇಲ್ಲ ಬಲಕೈಯಲ್ಲಿ ತಗೊಂಡಂಥ ಜನರಿಗೆ ಅವನು ಹೇಳ್ತಾ ಇದ್ದಾನೆ, ಯಾರೆಲ್ಲ ಈ ಕಾರ್ಯವನ್ನು ಮಾಡ್ತಾ ಇದ್ದೀರೋ ಈ ಲೋಕದಲ್ಲಿ, ಅಂದರೆ ಆ ಮೂರ್ತಿಯನ್ನು ಆರಾಧಿಸ್ತೀರೋ ಇಲ್ಲ ನಿಮ್ಮ ಹೆಣದ ಮೇಗೋ ನಿಮ್ಮ ಕೈಯಲ್ಲಿ ಮೇಲೆ ಆ ಮುದ್ರೆಯನ್ನು ಸೈತಾನನ ಮುದ್ರೆಯನ್ನು ಹಾಕಿಸ್ಕೊಂಡಿದ್ದೀರೋ, ನಿಮಗೆ ಬರುವಂಥ ಗತಿ ಸೈತಾನನ ಸಂಗಡ ನೀವು ಕೂಡ ಉರಿಯುವಂಥ ಬೆಂಕಿಯಲ್ಲಿ ಇರಬೇಕಾಗಿದೆ ಅಂತ ಹೇಳಿ ಅದನ್ನು ಸ್ಪಷ್ಟವಾಗಿ ಅವರಿಗೆ ತಿಳಿಸ್ತಾ ಇದ್ದಾನೆ. ಅವರಿಗೆ ಸ್ಪಷ್ಟವಾಗಿ ತಿಳಿಯುವಂಥವನಾಗಿದ್ದಾನೆ. 12 ಮತ್ತು 13ನೇ ವಚನದಲ್ಲಿ ಆತನು ಹೇಳುವಂಥದ್ದು, ಯಾರೆಲ್ಲ ಯೇಸುವನ್ನು ಅವನ ನಂಬಿ ಆ ಉಪದ್ರ ಕಾಲದಲ್ಲಿ ಅವರು ಅವನಿಗಾಗಿ ಯೇಸುಕ್ಕಾಗಿ ತನ್ನ ಮರಣ ಹೊಂದ್ತಾರೋ, ಅವರು ಹತವಾಗ್ತಾರೋ, ಅವರಿಗೆ ನಿತ್ಯವೂ ಅವರಿಗೆ ವಿಶ್ರಾಂತಿಯನ್ನು ಪರಲೋಕದಲ್ಲಿ ಸಿಗುತ್ತೆ ಅಂತ ಹೇಳಿ ಅವರಿಗೆ ತಿಳಿಸುವಂಥವನಾಗಿ ಇದ್ದಾನೆ. ಮೂರನೇದಾಗಿ ನಾವು ನೋಡುವಂಥದ್ದು 14ನೇ ಅಧ್ಯಾಯ 14ರಿಂದ 20 ವಚನವರೆಗೆ ನಾವು ನೋಡಲಿಕ್ಕಿದ್ದೇವೆ. ಮೊದಲನೇದಾಗಿ ನಾವು ನೋಡುವಂಥದ್ದು, ಇಲ್ಲಿ 3 ಥರವಾದ ದೇವದೂತರುಗಳ ಕುರಿತು ಇಲ್ಲಿ ಮಾತಾಡ್ತಾ ಇದ್ದಾನೆ. ಯೋಹಾನ್ ಹೇಳ್ತಾನೆ, ಮೂರು ದೇವದೂತರುಗಳು ದೇವಾಲಯದಿಂದ ಹೊರಗೆ ಬರುವಂಥದ್ದು ನೋಡ್ತಾ ಇದ್ದಾನೆ ಪರಲೋಕದಲ್ಲಿ. 14ನೇ ವಚನದಲ್ಲಿ ಅವನು ಹೇಳ್ತಾ ಇದ್ದಾನೆ, ನಾವು ಸ್ವಲ್ಪ ಓದ್ಕೊಳ್ಳೋಣ. ನಾನು ನೋಡಲಾಗಿ ಇಗೋ ಪ್ರಕಾಶಮಾನವಾದ ಒಂದು ಮೇಘವು ನನಗೆ ಕಾಣಿಸಿತು. ಆ ಮೇಘದ ಮೇಲೆ ಮನುಷ್ಯಕುಮಾರನಂತೆ ಇದ್ದನೊಬ್ಬನು ಕೂತಿರುವುದನ್ನು ಕಂಡೆನು. ಆತನ ತಲೆಯ ಮೇಲೆ ಚಿನ್ನದ ಕಿರೀಟವು, ಆತನ ಕೈಯಲ್ಲಿ ಹದವಾದ ಕುಡುಗೋಲು ಇದ್ದವು. ಇಲ್ಲಿ ನೋಡ್ತೇವೆ, ಮೇಘದಲ್ಲಿ ಬರುವಂಥ ಮನುಷ್ಯ ಕುಮಾರನ್ನು ಕುರಿತು ಇಲ್ಲಿ ಹೇಳ್ತಾ ಇದ್ದೇವೆ. ಅಂದರೆ ಮೇಘದಲ್ಲಿ ಮನುಷ್ಯ ಕುಮಾರನು ಬರುವುದಾದರೆ ಅದು ಯೇಸುವೆ ಮೇಘದಲ್ಲಿ ಬರುವಂಥದ್ದನ್ನು ಇಲ್ಲಿ ಯೋಹಾನ್ ನಮಗೆ ತಿಳಿಯಪಡಿಸ್ತಾ ಇದ್ದಾನೆ. ಯೇಸು ತಲೆಯ ಮೇಲೆ ಚಿನ್ನದ ಕಿರೀಟವಿತ್ತು. ಅದೇ ಸಮಯದಲ್ಲಿ ಅದು ಪ್ರಾಮುಖ್ಯವಾಗಿ ಅವನ ಕೈಯಲ್ಲಿ ಇದ್ದದ್ದು ಒಂದು ಹದವಾದ ಕುಡುಗೋಲಿತ್ತು ಅಂಥೇಳಿ ನಾವು ನೋಡ್ತಾ ಇದ್ದೇವೆ. 15 ವಚನದಲ್ಲಿ ನಾವು ಇನ್ನು 15 ವಚನವನ್ನು ನೋಡ್ತೇವೆ. ಆಗ ದೂತನಾದ ಮತ್ತೊಬ್ಬನು ದೇವಾಲಯದೊಳಗಿಂದ ಬಂದು ಮೇಘದ ಮೇಲೆ ಕೂತಿದ್ದಾತನಿಗೆ, ಭೂಮಿಯು ಫೈರುಮಾಗಿ ಒಣಗಿದ ಕೊಯ್ಯುವ ಕಾಲ ಬಂತು.
ನಿನ್ನ ಕುಡುಗೋಲನ್ನು ಹಾಕಿ ಕೊಯ್ಯಿ ಎಂದು ಮಹಾಶಬ್ದದಿಂದ ಕೂಗಿದನು. ಇಲ್ಲಿ ನೋಡ್ತೇವೆ 3 ದೇವದೂತರುಗಳು ಆ ದೇವಾಲಯದಿಂದ ಹೊರಗೆ ಬರುವಂಥದ್ದನ್ನು ನಾವು ನೋಡ್ತೇವೆ. ಮೊದಲನೇದು ಅವನು ಹೇಳ್ತಾ ಇದ್ದಾನೆ, ಆ ಯೇಸುವನ್ನು ನೋಡಿ ಹೇಳ್ತಾ ಇದ್ದಾನೆ, ಅವನು ಹೇಳ್ತಾ ಇದ್ದಾನೆ, ಹೊರಗೆ ಬಂದಿದ್ಕೊಳ್ಳೋ ಬಲತ್ತ ಧ್ವನಿಯಿಂದ ಅವನಿಗೆ ಹೇಳ್ತಾ ಇದ್ದಾನೆ, ಕೈಯಲ್ಲಿ ಇರುವಂಥ ಕುಡುಗೋಲನ್ನು ಹಾಕಿ ಆ ಪೈರನ್ನು, ಮಾಗಿ ಇರುವಂಥ ಪೈರನ್ನು, ಭೂಲೋಕದಲ್ಲಿ ಇರುವಂಥ ಪೈರನ್ನು ನೀನು ಕೊಯ್ಯು ಅಂತ ಹೇಳ್ತಾ ಇದ್ದಾನೆ. ಇವನು ಮಾಗಿ ಒಣಗಿದ್ದ ಪೈರನ್ನು ಕೊಯ್ಯು ಅಂಥೇಳಿ ಹೇಳುವಂಥವನಾಗಿ ಇದ್ದಾನೆ. 16ನೇ ವಚನದಲ್ಲಿ ನಾವು ನೋಡ್ತೇವೆ, ಮೇಘದ ಮೇಲೆ ಕುಳಿತಿದ್ದಾತನು ತನ್ನ ಕುಡುಗೋಲನ್ನು ಹಾಕಿ ಭೂಮಿಯ ಪೈರನ್ನು ಕೊಯ್ದನು. ಈಗ ಯೇಸು ಕೈಯಲ್ಲಿ ಇದ್ದಂಥ ಆ ಕುಡುಗೋಲಿನಿಂದ ಭೂಮಿ ಮೇಲೆ ಇರುವಂಥ ಆ ಪೈರನ್ನು ಅವನು ಕೊಯ್ತಾ ಇದ್ದಾನೆ. 17ನೇ ವಚನದಲ್ಲಿ, ಭೂಮಿಯು ಪೈರು ಕೊಯ್ಯಲ್ಪಟ್ಟಿತ್ತು, ಮತ್ತೊಬ್ಬ ದೂತನು ಪರಲೋಕದಲ್ಲಿ ಇರುವ ದೇವಾಲಯದೊಳಗಿಂದ ಬಂದನು. ಇಲ್ಲಿ 17ನೇ ವಚನದಲ್ಲಿ ನೋಡ್ತೇವೆ, ಇನ್ನು 2ನೇ ದೇವದೂತನು ದೇವಾಲಯದಿಂದ ಹೊರಗೆ ಬರ್ತಾ ಇದ್ದಾನೆ. ಅವನ ಕೈಯಲ್ಲಿ, ಅವನಲ್ಲಿ ಸಹ ಒಂದು ಹದವಾದ ಕುಡುಗೋಲು ಇತ್ತು. ಅವನ ಕೈಯಲ್ಲಿ ಸಹ ಒಂದು ಹದವಾದ ಕುಡುಗೋಲು ಇತ್ತು. ಮತ್ತೆ ಅವನು ಈಗ ತಯಾರಾಗಿದ್ದಾನೆ ಅವನ ಕೆಲಸವನ್ನು ಮಾಡುವುದಕ್ಕೆ. ಈಗ 18ನೇ ವಚನಕ್ಕೆ ನಾವು, ತರುವಾಯ ಬೆಂಕಿಗೆ ಅಧಿಕಾರಿಯಾದ ಇನ್ನೊಬ್ಬ ದೂತನು ಯಜ್ಞವೇದಿಯ ಬಳಿಯಿಂದ ಬಂದು ಆ ಹದವಾದ ಕುಡುಗೋಲು ಅವನಿಗೆ, ನಿನ್ನ ಹದವಾದ ಕುಡುಗೋಲನ್ನು ಹಾಕಿ ಭೂಮಿಯ ದ್ರಾಕ್ಷಿ ಗೊಂಚಲುಗಳನ್ನು ಕೊಯ್ಯಿ. ಈಗ 3ನೇ ದೇವದೂತನು ದೇವಾಲಯದಿಂದ ಹೊರಗೆ ಬಂದು ಆ 2ನೇ ದೇವದೂತನಿಗೆ ಹೇಳ್ತಾ ಇದ್ದಾನೆ, ನಿನ್ನ ಕೈಯಲ್ಲಿ ಇರುವಂಥ ಆ ಕುಡುಗೋಲಿಂದ, ಅದು ಹದವಾದ ಕುಡುಗೋಲಿಂದ ದ್ರಾಕ್ಷದ ಗೊಂಚಲುಗಳನ್ನು ಕೊಯ್ಯು ಅಂತ ಹೇಳಿ ಅಲ್ಲಿ ಅವನಿಗೆ ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. 19ನೇ ವಚನ ನಾವು ಈಗ ನೋಡೋಣ. ಆಗ ಆ ದೂತನು ತನ್ನ ಕುಡುಗೋಲನ್ನು ಭೂಮಿಗೆ ಹಾಕಿ ಭೂಮಿಯ ದ್ರಾಕ್ಷಿ ಬಳ್ಳಿಯ ಹಣ್ಣನ್ನು ಕೊಯ್ದು ದೇವರ ರೌದ್ರವೆಂಬ ದೊಡ್ಡ ತೊಟ್ಟಿಯಲ್ಲಿ ಹಾಕಿದನು. ಇಲ್ಲಿ ನೋಡ್ತೇವೆ, ಆ ದ್ರಾಕ್ಷ ಬಳ್ಳಿಯಲ್ಲಿ ಇದ್ದಂಥ ದ್ರಾಕ್ಷಗಳನ್ನು ಅವನು ಕೊಯ್ದು ಏನು ಮಾಡ್ತಾ ಇದ್ದಾನೆ, ಅಲ್ಲಿ ಇರುವಂಥ ಒಂದು ತೊಟ್ಟಿಯಲ್ಲಿ ಹಾಕುವಂಥವನಾಗಿ ನಾವು ನೋಡ್ತೇವೆ. ಆ ತೊಟ್ಟಿ ಅಂದರೆ ಅದು ಊರಿಂದ ಹೊರಗಿರುವಂಥ ಒಂದು ತೊಟ್ಟಿ, ಅದರಲ್ಲಿ ಹಾಕಲಿಕ್ಕೆ ಅವನು ಹೇಳ್ತಾ ಇದ್ದಾನೆ. ಅದರ ಪ್ರಕಾರ ಆ ಒಂದು ಬಳ್ಳಿಯಲ್ಲಿ ಇರುವಂಥ ದ್ರಾಕ್ಷಗಳನ್ನು ಕೊಯ್ದು ಆ ತೊಟ್ಟಿಯಲ್ಲಿ ಹಾಕುವುದನ್ನು ಕೂಡ ನಾವು ಓದ್ತಾ ಇದ್ದೇವೆ. 20ನೇ ವಚನ ನಾವು ನೋಡೋಣ. ಆ ತೊಟ್ಟಿಯೊಳಗಿಂದ ರಕ್ತವು ಹೊರಟು ಕುದುರೆಗಳ ಕಡಿವಾಣಗಳನ್ನು ಮುಟ್ಟುವಷ್ಟು ಆಳವಾಗಿ 200 ಮೈಲು ದೂರ ಹರಿಯಿತು. ಇಲ್ಲಿ ನೋಡ್ತೇವೆ, ಆ ತೊಟ್ಟಿಯನ್ನು ಕಾಲಿಂದ ತುಳಿತಾ ಇದ್ದಾನೆ. ತುಳಿದ ನಂತರ ಅದರಿಂದ ಬರುವಂಥ ದ್ರಾಕ್ಷರಸ ಹೇಗಿರ್ತದೆ, ಅದು ಕೆಂಪದಾಗಿ, ಅಂದರೆ ಒಂದು ದ್ರಾಕ್ಷರಸದ ರಸ ಅದು ಕೆಂಪದಾಗಿ ಬರುವಂಥದ್ದಾಗಿರ್ತದೆ, ನಮ್ಮ ರಕ್ತದ ಹಾಗೆ. ಇದು ಒಂದು 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 ಚಿತ್ರವನ್ನು ನಮಗೆ ತೋರಿಸುವಂಥವನಾಗಿ ಇದ್ದಾನೆ. ಇದು ಏನಂದರೆ, ಇದೇ ಥರವಾಗಿ ಆರ್ಮಗೆದಾನ್ ಯುದ್ಧದಲ್ಲಿ ಆಗುವಂಥ ಒಂದು ಘಟನೆ ಇದು. ಇದೇ ಥರವಾಗಿ ಯೇಸುವಿಗೆ ವಿರೋಧಿಸುವಂಥ ಜನರನ್ನೆಲ್ಲ ಇದೇ ಥರವಾಗಿ ತೊಟ್ಟಿಯಲ್ಲಿ ಹಾಕಿ, ಅಂದರೆ ಅವರು ಮರಣ ಹೊಂದುವಂಥವರಾಗಿರ್ತಾರೆ. ಅವರ ರಕ್ತವನ್ನು ಅಲ್ಲಿ ಹರಿದು ಹೋಗೋದನ್ನು ನಮಗೆ ತಿಳಿಯಪಡಿಸ್ತಾ ಇದ್ದಾನೆ. ಎಷ್ಟುವರೆಗೆ ಅದು ಹೋಗ್ತಾ ಇದೆ, 200 ಮೈಲ್ಗಳವರೆಗೆ ಹೋಗ್ತಾ ಇದೆ. ಎಷ್ಟು ಎತ್ತರದಲ್ಲಿ? 4.5 ಅಡಿ ಎತ್ತರದಲ್ಲಿ ಹೋಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದು ಪರಿಣಾಮ, ಆ ಯುದ್ಧದ ಪರಿಣಾಮ ಇದು ಆಗುವಂಥದ್ದು. ಅದೇ ಇಲ್ಲಿ ನಮಗೆ ತೋರಿಸಲ್ಪಟ್ಟಿದ್ದಾನೆ. ಆ ಘಟನೆಗೆ ನಾವು ಆಳಾಗಬಾರದು ಅಂತ ಹೇಳಿ ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಯಾರೆಲ್ಲ ಯೇಸುವಿನ ಅವರ ಅಂಗೀಕಾರ ಮಾಡಿಕೊಳ್ಳಿಲ್ಲವೋ, ಅಂದರೆ ಅದರ ಸಂಕಟ ಕಾಲದಲ್ಲಿ ಯೇಸುವಿನ ಅಂಗೀಕಾರ ಮಾಡಿಕೊಳ್ಳಿಲ್ಲವೋ, ದೇವರಿಗೆ ವಿರೋಧವಾಗಿ ಆ ಸೈತಾನನು ಕೂಡ ಅವನು ಸೇರಿಕೊಂಡು ಯೇಸುವನ್ನು ದೂಷಿಸಿದ್ರು, ದೇವರನ್ನು
ದೂಷಿಸಿದ್ದರೋ ಅವರಿಗೆ ಎಲ್ಲ ಬರುವಂಥ ಗತಿ ಇದೆ ಅಂತ ಹೇಳಿ ನಮಗೆ ತೋರಿಸುವಂಥವನಾಗಿ ಇದ್ದಾನೆ. ಆರ್ಮಗದಾನದಿಂದ ಆಗುವಂಥ ಯುದ್ಧದಲ್ಲಿ ಆಗುವಂಥ ಪರಿಣಾಮ ಇದೇ ಗತಿ ಅಂದರೆ ಬೇರೆ ಅವಿಶ್ವಾಸಿಗಳಿಗೆ ಆಗುವಂಥ ಒಂದು ಚಿತ್ರವನ್ನು ನಮಗೆ ಯೇಸು ನಮಗೆ ತೋರಿಸ್ತಾ ಇದ್ದಾನೆ. ಈಗ ನಾವು ಹೋಗುವಂಥದ್ದು ಈಗ 14ನೇ ಅಧ್ಯಾಯವನ್ನು ನಾವು ಮುಗಿಸಿಕೊಂಡು ಈಗ 15ನೇ ಅಧ್ಯಾಯಕ್ಕೆ ನಾವು ಹೋಗುವಂಥವರಾಗಿ ಇದ್ದೇವೆ. ಈ ಒಂದು 15ನೇ ಅಧ್ಯಾಯದಲ್ಲಿ ನಾವು ಓದಲಿಕ್ಕೆ ಮೊದಲವಾಗಿ ನಿಮಗೆ ಹೇಳುವಂಥದ್ದು ಏನೆಂದರೆ 16ನೇ ಅಧ್ಯಾಯದ ಮುನ್ನೋಟವೇ 15ನೇ ಅಧ್ಯಾಯ. 1ನೇ ವಚನದಲ್ಲಿ ಯೋಹಾನ್ ಹೇಳ್ತಾ ಇದ್ದಾನೆ, ಇಷ್ಟುವರೆಗೆ ಅವನು ಎಲ್ಲಿದ್ದ ಅವನು ಏನು ನೋಡ್ತಾ ಇದ್ದಾನೆ, ಭೂಲೋಕದಲ್ಲಿ ನಡೆಯುವಂಥ ವಿಷಯಗಳನ್ನು ಕುರಿತು ನಮಗೆ ಹೇಳ್ತಾ ಇದ್ದ. ಈಗ ಎಲ್ಲವನ್ನೂ ಆಗುವಂಥದ್ದು, ಈಗ ಆರ್ಮಗೆದಾನ್ ಯುದ್ಧ ಆಗುವುದನ್ನು ಕೂಡ ಭೂಲೋಕದಲ್ಲಿ ನಡೆಯುವಂಥದ್ದನ್ನು ನಮಗೆ ತೋರಿಸ್ತಾ ಇದ್ದ. ಅದರದ್ದು ಪರಿಣಾಮ, ಅದರದ್ದು ರಿಸಲ್ಟ್ ಏನು ಆಗ್ತಾ ಇದೆ ಅಂತ ಕೂಡ ನಮಗೆ ತೋರಿಸ್ತಾ ಇದ್ದ. ಈಗ ಅವನ ದಿಶೆ ಬೇರೆ ಕಡೆ ಹೋಗ್ತಾ ಇದೆ. ಈಗ ಇಷ್ಟುವರೆಗೆ ಭೂಲೋಕದಲ್ಲಿ ಆಗಿದ್ದಂಥ ಎಲ್ಲ ವಿಷಯಗಳನ್ನು ನಮಗೆ ತಿಳಿಸಿಬಿಟ್ಟು ಈಗ ಪರಲೋಕದಲ್ಲಿ ಏನು ಆಗುವಂಥದ್ದಾಗಿದೆ ಅಂಥೇಳಿ ಈಗ 15ನೇ ಅಧ್ಯಾಯದಲ್ಲಿ ನಮಗೆ ತೋರಿಸುವಂಥವನಾಗಿ ಇದ್ದಾನೆ. ಈಗ ನೋಡಿ 1ನೇ ವಚನದಲ್ಲಿ ಯೋಹಾನ್ ಹೇಳ್ತಾ ಇರೋದು, 15ನೇ ಅಧ್ಯಾಯ 1ನೇ ವಚನ, ನಾವು ಪರಲೋಕದಲ್ಲಿಯೂ ಆಶ್ಚರ್ಯಕರವಾದ ಮತ್ತೊಂದು ಮಹಾಲಕ್ಷಣವು ನನಗೆ ಕಾಣಿಸಿತ್ತು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಪರಲೋಕದ ಕಡೆ ಈಗ ಅವನು ತಿರುಗಿ ನೋಡ್ತಾ ಇದ್ದಾನೆ. ಅಲ್ಲಿ ಆಗುವಂಥ ಒಂದು ದರ್ಶನವನ್ನು ನೋಡ್ತಾ ಇದ್ದಾನೆ. ಅಲ್ಲಿ ನಡೆದಂಥ ಆ ದರ್ಶನದ ಕುರಿತೇ ನಮಗೆ ಹೇಳುವಂಥವನಾಗಿದ್ದಾನೆ. 7 ಮಂದಿ ದೇವದೂತರ ಕೈಯಲ್ಲಿ 7 ಉಪದ್ರವಗಳಿದ್ದವು. ಇವು ಕಡೆ ಉಪದ್ರವಗಳು. ಇವುಗಳಲ್ಲಿ ದೇವರು ರೌದ್ರವು ಮುಗಿದಿರುವುದು. ಕಡೆಯದಾಗಿ ಇಲ್ಲಿ ನೋಡುವಂಥದ್ದು ಏನಂದರೆ 7 ದೇವದೂತರುಗಳನ್ನು ನೋಡ್ತಾ ಇದ್ದಾನೆ ಪರಲೋಕದಲ್ಲಿ. ಇವ್ರ ಕೈಯಲ್ಲಿ ಇದ್ದಂಥದ್ದು ಏನಿದೆ? ಪಾತ್ರೆಗಳು. ಅದೇ ಕಡೆಯದಾಗಿ ಬರುವಂಥ ಶಿಕ್ಷಣೆ, ಈ ಲೋಕದ ಮೇಲೆ ಸುರಿಸಲ್ಪಡುವಂಥ ದೇವರ ಕೋಪವನ್ನು ನಾವು ಈ ಪಾತ್ರದ ಮೂಲಕವಾಗಿ ನೋಡುವಂಥವರಾಗಿದ್ದೇವೆ. ಇಷ್ಟುವರೆಗೆ ನಾವು ನೋಡಿದ್ದೇವೆ 7 ಮುದ್ರೆಗಳನ್ನು ಹೊಡೆದಿದ್ದು ನಾವು ನೋಡಿದ್ದೇವೆ. ಯೇಸು ಹೊಡೆದಿದ್ದನ್ನು 6ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. ಅದ ನಂತರ 7 ತುತ್ತೂರಿಯ ಶಬ್ದದಿಂದ ಬಂದಂಥ ಕೋಪ, ದೇವರ ಕೋಪ ಈ ಲೋಕದ ಮೇಲೆ ಸುರಿಸಿದಂಥ ಕೋಪದ ಕುರಿತು ನಾವು ನೋಡಿದ್ದೇವೆ. ಈಗ 7 ಥರವಾದ ಉಪದ್ರವಗಳು ಈ ಲೋಕದ ಮೇಲೆ ಬರುವನೆ. ಇದರ ಮಧ್ಯದಲ್ಲಿ ದೇವರು ಇಷ್ಟು ಒಂದು ಕನಿಕರವುಳ್ಳ ದೇವರಾಗಿ ಇದ್ದಾನೆ. ಅಷ್ಟು ಈ ಒಂದು ಕಾರ್ಯ ನಡುವುದಕ್ಕೂ ಮುಂಚಿತವಾಗಿ, ಅಂದರೆ ಕಡೆಯದಾಗಿ ಕೂಡ ಆತನು ದೇವರು ಕಡೆಯದಾಗಿ ಕೂಡ ಇದರಲ್ಲಿ ಆಗದೆ ಹೋಗಬೇಕಂತ ಹೇಳಿ ಇನ್ನೂ ಅವ್ರ ಮೇಲೆ ಕನಿಕರಪಟ್ಟು ಆತನು ಮಾಡುವಂಥ ಕ್ರಿಯೆಗಳು ಇಲ್ಲಿ ಕೂಡ ನಾವು ನೋಡಬಹುದು. 2ನೇ ವಚನ ನಾವು ಈಗ ನೋಡೋಣ. ಬೆಂಕಿಯ ಬೆರೆತು ಗಾಜಿನ ಸಮುದ್ರವು ಎಂಬಂತೆ ಏನೋ ಒಂದು ನನಗೆ ಕಾಣಿಸಿತು. ಅಲ್ಲಿ ನೋಡ್ತಾ ಇದ್ದಾನೆ ಯೋಹಾನ್, ನೋಡ್ತಾ ಇರೋದು ಬೆಂಕಿ ಬರದ ಗಾಜಿನ ಸಮುದ್ರವು ಎಂಬಂತೆ ಏನೋ ಒಂದು ನನಗೆ ಕಾಣಿಸಿತು. ಇಲ್ಲಿ ಒಂದು ಸಮುದ್ರ ಅಂತ ಹೇಳಿ ಆತನು ಹೇಳ್ತಾನೆ. ಸಮುದ್ರಕ್ಕೆ ಚಿಹ್ನ ಏನಂದರೆ ಅದು ಜನಪ್ರವಾಹ, ಜನಸಂಖ್ಯೆ, ಅದನ್ನು ನೋಡ್ತಾ ಇದ್ದಾನೆ. ಅದು ದೊಡ್ಡ ಒಂದು ಜನ ಸಮೂಹವನ್ನು ನೋಡ್ತಾ ಇದ್ದಾನೆ. ಇವರೆಲ್ಲ ಯಾರಾಗಿದ್ದಾರೆ? ಇವರೆಲ್ಲ ಜಯ ಹೊಂದಿದಂಥ ಜನರು. ಅಂದರೆ ಭೂಲೋಕದಲ್ಲಿ ಇದ್ದಂಥ ಉಪದ್ರ ಕಾಲದಲ್ಲಿ ಜಯ ಹೊಂದಿದ್ದವರು. ಆ ಮೂರ್ತಿಯನ್ನು, ದೇವಾಲಯದಲ್ಲಿ ಕ್ರಿಸ್ತ ವಿರೋಧಿಯ ಮೂರ್ತಿಯನ್ನು ಆರಾಧನೆ ಮಾಡದೇ ಇದ್ದಂಥ ವ್ಯಕ್ತಿಗಳು ಇವರೇ. ಅವನು ಹಾಕಿದಂಥ ಮುದ್ರೆಯನ್ನು ಅವ್ರ ಕೈಯಲ್ಲಿಯೋ ಇಲ್ಲ ಹಣದ ಮೇಲೆಯೋ ಅವನು ತೆಗೆದೇ ಇದ್ದಂಥ ವ್ಯಕ್ತಿಗಳು ಇವರು. ಅವನ ಹೆಸರು ಉಳ್ಳೆ 666 ಅಂತ ಹೇಳಿ ಆ ಸಂಖ್ಯೆಯನ್ನು ಅವರು ಧರಿಸಿಕೊಳ್ಳದಂತೆ ಇದ್ದಂಥ ವ್ಯಕ್ತಿಗಳು ಇವರು.
ಇವರು ಕೈಯಲ್ಲಿ ಕಿಣಾರಗಳು ಇತ್ತು, ಅವರು ಹಾಡ್ತಾ ಇದ್ದರು, ದೇವರನ್ನು ಆರಾಧಿಸ್ತಾ ಇದ್ದರು. ಇವರೇ ಆ ಸಮಯದಲ್ಲಿ ಹತವಾದಂಥ ವಿಶ್ವಾಸಿಗಳು. ಅವರು ಈಗ ಹಾಡ್ತಾ ಇದ್ದಾರೆ. ಅವರು ಹಾಡ್ತಾ ಇರೋದು ಮೋಸೆ ಹಾಡಿದಂಥ ಹಾಡು. ಮತ್ತು ಇದನ್ನು ಮೋಸೆ ಹಾಡಿದ ಹಾಡು ನಾವು ನೋಡ್ತೇವೆ ಧರ್ಮದೃಶ್ಯಕಾಂಡ 32ನೇ ಅಧ್ಯಾಯದಲ್ಲಿ ನೋಡಬಹುದು. ಮತ್ತು ಇನ್ನೊಂದು ಹಾಡು ಕೂಡ ಅವರು ಹಾಡ್ತಾ ಇದ್ದಾರೆ, ಕುರಿ ಅಂದರೆ ಯೇಸುವಿನ ಹಾಡು ಕೂಡ ಹಾಡ್ತಾ ಇದ್ದಾರೆ. ಅದನ್ನು ನಾವು 3 ಮತ್ತು 4ನೇ ವಚನದಲ್ಲಿ ಈ ಅಧ್ಯಾಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಈ ಎರಡು ಹಾಡುಗಳು ಜೋಡಿಸಿ ನಾವು ನೋಡುವಂಥದ್ದಾಗಿ ಇದೆ. ಅದರಲ್ಲಿ ಒಂದು ಧರ್ಮಶಾಸ್ತ್ರವು, ಇನ್ನೊಂದು ಕೃಪೆ, ಎರಡು ಸೇರಿಸಿ ಒಂದು ಹಾಡಾಗಿ ಬರುವಂಥದ್ದನ್ನು ನಾವು ಇಲ್ಲಿ ನೋಡುವಂಥವರಾಗಿ ಇದ್ದೇವೆ. ಅಂದರೆ ಈ ಹಾಡುಗಳು ಒಂದು ದೇವರ ಕೃತ್ಯಗಳನ್ನು ನಾವು ನೋಡ್ತಾ ಇದ್ದೇವೆ, ಇನ್ನೊಂದು ದೇವರ ಮಾರ್ಗಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಮೂರನೇದಾಗಿ ನಾವು ನೋಡ್ತಾ ಇರುವುದು ದೇವರು ಒಬ್ಬನೇ ಆರಾಧನೆಗೆ ಯೋಗ್ಯನು ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ಈ ಒಂದು ದೇವ ಜನರು ಇದೇ ಹಾಡನ್ನು ಆತನ ಮುಂದೆ ಅವರು ಹಾಡ್ತಾ ದೇವರನ್ನು ಕೊಂಡಾಡುವಂಥವರಾಗಿ ಇದ್ದಾರೆ. 5ನೇ ಮತ್ತು 6ನೇ ವಚನದಲ್ಲಿ ನಾವು ನೋಡ್ತೇವೆ. 5ನೇ ಮತ್ತು 6ನೇ ವಚನ ನಾವು ಇದಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ಇರುವ ದೇವದರ್ಶನ ಗುಡಾರದ ಪವಿತ್ರ ಸ್ಥಾನವು ತೆರೆಯಿತು. ಅದರೊಳಗಿಂದ 7 ಉಪದ್ರವಗಳನ್ನು ಕೈಯಲ್ಲಿ ಹಿಡಿದಿರುವ ಆ 7 ಮಂದಿ ದೇವದೂತರು ಬಂದರು. ಅವರು ಪ್ರಕಾಶವೂ ನಿರ್ಮಲವೂ ಆದ ನಾರಮಡಿಯನ್ನು ಧರಿಸಿಕೊಂಡಿದ್ದರು. 8ನೇ ವಚನ ಕೂಡ ನಾವು ನೋಡ್ಕೊಳ್ಳೋಣ. ದೇವರು ತೇಜಸ್ಥಾನದಿಂದಲೂ ಆತನ ಶಕ್ತಿಯಿಂದಲೂ ಉಂಟಾದ ಹೊಗೆಯಿಂದ ಪವಿತ್ರ ಸ್ಥಾನವು ತುಂಬಿದ ಕಾರಣ ಆ 7 ಮಂದಿ ದೂತರ ಕೈಯಲ್ಲಿದ್ದ 7 ಉಪದ್ರವಗಳು ತೀರುವ ತನಕ ಆ ಪವಿತ್ರ ಸ್ಥಾನದೊಳಗೆ ಪ್ರವೇಶಿಸುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಇಲ್ಲಿ ನೋಡ್ತಾ ಇದ್ದೇವೆ 7 ದೇವದೂತರುಗಳು ದೇವಾಲಯದಿಂದ ಹೊರಗೆ ಬರ್ತಾ ಇದ್ದಾರೆ. ಅವ್ರ ಕೈಯಲ್ಲಿ ಇರುವಂಥದ್ದು ಕಡೆಯದಾಗಿ ಬರುವಂಥ ಉಪದ್ರವಗಳು, ಅದೇ 7 ಪಾತ್ರೆಗಳು ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ಈ 7 ಪಾತ್ರೆಗಳನ್ನು ತಂದಂಥ ಆ ದೇವದೂತರುಗಳು ಅವ್ರ ಹಿಂಬಾಲೆ ಬರುವಂಥದ್ದು ಹೊಗೆದಾಗಿ ಬರುವಂಥದ್ದು ದೇವಾಲಯದಿಂದ ಬರ್ತಾ ಇದೆ. ಅಂದರೆ ಮತ್ತೆ ಒಳಗೆ ಹೋಗ್ಲಿಕ್ಕೆ ಯಾರಿಗೂ ಆಗ್ತಾ ಇಲ್ಲ. ದೇವರು ತೀರ್ಮಾನ ಮಾಡಿದ್ದು ತೀರ್ಮಾನವೇ, ಇದು ಕಡೆಯದು, ಇದರಿಂದ ಇದು ಮುಂದೆ ಯಾವುದು ಇಲ್ಲ ಅಂತ ಹೇಳುವಂಥ ಹಾಗೆ ಈ ಒಂದು ಚಿತ್ರವನ್ನು ನಾವು ಇಲ್ಲಿ ನೋಡುವಂಥವರಾಗಿದ್ದೇವೆ.